ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೈತಿ ನಾನು ಯೋಗ ಕ್ಲಾಸಿಗೆ ಹೋಗ್ತೀನಿ ಅನ್ನೋದು. ಹೋದ ವರ್ಷ ನಾನು ಒಂದೆರಡು ಯೋಗ ವ್ಲಾಗ್ಗಳನ್ನು ಶೇರ್ ಮಾಡ್ಕೊಂಡಿದ್ದೆ, ಯೋಗ ಡೇದ್ದು ಮತ್ತು ನಾರ್ಮಲಿ ಯೋಗ ರೂಟೀನ್ ಹೆಂಗಿರ್ತತಿ ಅಂತ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತು ನಾವು ಗ್ಯಾಪ್ ತೊಗೊಂಡಿದ್ವಿ. ಅದಾದಮೇಲೆ ನಾವು ಕ್ಲಾಸನ್ನು ಚೇಂಜ್ ಮಾಡಿದ್ವಿ. ಯಾಕಂದರೆ ಮೊದಲು ಹೋಗ್ತಿದ್ವಲ್ಲ ಆ ಯೋಗ ಟೀಚರ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಏಜ್ ಬೇರೆ ಆಗಿತ್ತಲ್ಲ, ಹೀಗಾಗಿ ನಾವು ಮತ್ತು ಯೋಗ ಕ್ಲಾಸನ್ನು ಬೇರೆ ಕಡೆಗೆ ಚೇಂಜ್ ಮಾಡ್ಕೊಂಡಿದ್ವಿ. ಮತ್ತು ನಮ್ಮದು ಯೋಗ ರೂಟೀನ್ ಏನು ನಾವು ಗ್ಯಾಪ್ ಮಾಡಿಲ್ಲ. ಸೊ ಹೋಗೋದಷ್ಟೇ ನಾವು 1-2 ತಿಂಗಳ ಹೆಚ್ಚು ಕಡಿಮೆ ಆಗಿತ್ತು, ಮತ್ತೆಲ್ಲ ಕೇಳಿಕೊಂಡು ಮಾಡಿ ಹೋಗಬೇಕಲ್ಲ. ಸೊ ಹೀಗಾಗಿ ನಾನು ಮತ್ತೀಗ 3-4 ತಿಂಗಳಾಯ್ತು ಮತ್ತು ನಾನು ಯೋಗ ಕಂಟಿನ್ಯೂ ಮಾಡೀನಿ. ಇವತ್ತು ಸ್ಪೆಷಲಾಗಿ ನಾನು ಶನಿವಾರದ್ದು ನಮ್ಮದು ಯೋಗ ವರ್ಕೌಟ್ ಹೆಂಗಿರ್ತತಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ರೆಗ್ಯುಲರ್ ಯೋಗ ಕ್ಲಾಸಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸಿಂಪಲ್ ಆಸನ ಯಾವ ಇರ್ತಾವಲ್ಲ ಅವನ್ನೆಲ್ಲ ಮಾಡ್ತೀವಿ. ಸ್ಯಾಟರ್ಡೇಗೆ ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ ಮತ್ತು ಬೇರೆ ಬೇರೆ ಎಕ್ಸಸೈಸ್ ಇರ್ತಾವೆ. ಸೊ ಅವನ್ನೆಲ್ಲ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ. ಸೊ ನೋಡಕತ್ತೀರಿ ನೀವು ಆಲ್ರೆಡಿ ಹೆಂಗಿರ್ತತಿ ನಮ್ಮದು. ಸೊ ವೀಕೆಂಡ್ಗೆ ಒಂದು ಯೋಗ ಸೆಷನ್ ಮಾಡ್ತೀವಲ್ಲ, ಅದು ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ. ಈ ಥರ ಮ್ಯಾಟ್ ಎಕ್ಸಸೈಸ, ಬಾಲ್ ಎಕ್ಸಸೈಸ, ಬಾಟಲ್ ಎಕ್ಸಸೈಸ, ಈ ರೀತಿ ಒಂದು ಎಕ್ಸಸೈಸ್ಗಳನ್ನು ನಾವು ಮಾಡ್ತೀವಿ. ಮತ್ತು ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ, ಸ್ವಲ್ಪ ಜುಂಬಾ ಅಂತೀವಲ್ಲ, ಈಗೆಲ್ಲ ಬಂದವಲ್ಲ ರೀ ಯೋಗದಿಂದ, ಜುಂಬಾ, ಪವರ್ ಯೋಗ ಈ ಥರ ಎಲ್ಲ ಶುರುವಾಗ್ಯಾವಲ್ಲ. ಸೊ ಜುಂಬಾ, ಪವರ್ ಯೋಗ ಈ ರೀತಿ ಎಲ್ಲ ನಾವು ವೀಕ್ಲಿ 1 ಡೇ ಮಾಡ್ತೀವಿ. ಅದನ್ನು ನಾವು ಸ್ಯಾಟರ್ಡೇ ಇಟ್ಕೊಂಡಿರ್ತೀವಿ. ಯಾಕಂದರೆ ಸಂಡೇ ಸ್ವಲ್ಪ ಸೂಟಿ ಇರ್ತೈತಲ್ಲ, ಸಂಡೇ ಎಲ್ಲದಕ್ಕೂ ರಜೆ ಅಲ್ಲ. ಸೊ ಹೀಗಾಗಿ ನಾವು ಸ್ವಲ್ಪ ಹ್ಯಾವಿ ವರ್ಕೌಟ್ ಅಂತಲೇ ಹೇಳ್ಬೋದು. ಆ ರೀತಿ ನಾವು ಮಾಡ್ತಿರ್ತೀವಿ. ಸೊ ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸಿಂಪಲ್ಲಾಗಿ ಇವು ಎಕ್ಸಸೈಸು ನಾವು ಮನ್ಯಾಗೂ ಮಾಡ್ಬೋದು ರೀ. ಮತ್ತು ಭಾಳಷ್ಟು ನನಗೆ ಒಂದು ಸುಧಾರಣೆ ಅಂತ ಹೇಳ್ಬೋದು. ನಮ್ಮದು ಎಕ್ಸಸೈಸ್ ಒಳಗಾಯ್ತು, ಇದ್ರೊಳಗೆ ಆಯ್ತು, ಸ್ಲೋ ಮತ್ತು ಫಾಸ್ಟ್ ಎರಡೂ ಮಿಕ್ಸ್ ಮಾಡಿದಾಗ ನಾವು ಒಂದು ನಮ್ಮದು ಬಾಡಿ ಏನೈತಲ್ಲ ಇದು ಆಗ್ತೈತಿ. ನಾವು ಇವಾಗ ಕುತ್ಕೊಂಡು ಮಾಡೋದು ಪ್ರಾಣಾಯಾಮ ಅವನು ಮಾಡೋದಾಯ್ತು. ಈ ರೀತಿ ನಾವು ಒಂದು ಸ್ವಲ್ಪ ಫಾಸ್ಟಾಗಿ ಏನಾದರೂ ಮಾಡಕತ್ವಿ ಅಂದರೆ ಒಂದಿನ ಸ್ವಲ್ಪ ಇನ್ನೂ ನಮಗೆ ಸ್ಟೆಮಿನಾ ಜಾಸ್ತಿ ಆಗ್ತೈತಿ ಅಂತಲೇ, ಹೆಚ್ಚು ಆಗ್ತೈತಿ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಲೆನ್ಸಿಂಗು ಇವೆಲ್ಲ ನಮ್ಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಮೇನ್ ಪ್ರಾಣಾಯಾಮದಿಂದ ಭಾಳಷ್ಟು ಉಪಯೋಗಗಳಾದವು ರೀ. ಹೀಗಾಗಿ ನಾನು ಇದನ್ನು ಒಟ್ಟು ಮಿಸ್ ಮಾಡ್ಕೊಂಡಿಲ್ಲ. ಸುಮಾರು ಒಂದು 7-8 ವರ್ಷದಿಂದ ನಾನು ಯೋಗ ಕಂಟಿನ್ಯೂ ಮಾಡಕತ್ತೀನಿ. ಮತ್ತು ನಡುವೆ ಒಂದಿಷ್ಟು ಕರೋನಾ ಬಂದಾಗ ಅಷ್ಟೇ ಗ್ಯಾಪ್ ಆಗಿತ್ತು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಐತಿ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಏನಾಗ್ತಾವಲ್ಲ ಹೆಣ್ಮಕ್ಳಿಗೆ ಬೇಕಾಗ್ತಾವೆ. ಯಾಕಂದ್ರೆ ನಾವು ಜಾಸ್ತಿ ಜಿಮ್ಮಿಗೆ ಅದು ಇದು ಅಂದರೆ ನಮಗೆ ಹೋಗೋಕ್ಕಾಗಂಗಿಲ್ಲ. ಈ ರೀತಿ ಸಿಂಪಲ್ಲಾಗಿ ನಾವು ಯೋಗ ವರ್ಕೌಟ್ ಮಾಡಿದ್ರೆ ಮತ್ತು ಈ ರೀತಿ ಸ್ವಲ್ಪ ವಾರಕ್ಕೆ ಒಂದು ಸತಿ ನಾವು ಬೇರೆ ಬೇರೆ ಎಕ್ಸಸೈಸ್ ಮಾಡಿದ್ರೆ ಥೈರಾಯ್ಡ್ ಅಂತ ಸಮಸ್ಯೆಗಳು ಮತ್ತು ಸೈಟಿಕ ಮತ್ತು ಬ್ಯಾಕ್ ಪೇನ್, ಮೈಗ್ರೇನು ಇವೆಲ್ಲ ಸಣ್ಣ ಪುಟ್ಟ ಇವು ಹೆಣ್ಮಕ್ಳಿಗೆ ಏನಂದ್ರೆ ಇವೇ ಇರ್ತಾವಲ್ಲ ರೀ. ಬ್ಯಾಕ್ ಪೇನ್ ಅಂತೂ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಬಂದೇ ಬರ್ತೈತಿ. ಮತ್ತು ಇವು ಸೀಸರ್ ಆದವ್ರಿಗೆ ಎಕ್ಸಸೈಸ್ ಬೇರೆ, ಮತ್ತು ಈ ರೀತಿ ಥೈರಾಯ್ಡ್ ಆದವ್ರಿಗೆ ಸ್ವಲ್ಪ ಆಮೇಲೆ ಎಲ್ಲ ಥರದ್ದು ಎಕ್ಸಸೈಸ್ಗಳನ್ನು ನಾವು ಈ ಯೋಗ ಕ್ಲಾಸ್ನೊಳಗೆ ಮಾಡ್ತೀವಿ. ಹೀಗಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೈತೆ ಅಂತಲೇ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ನಾವು ಈ ಶನಿವಾರದ ವರ್ಕೌಟನ್ನು ಭಾಳ ಎಂಜಾಯ್ ಮಾಡ್ತೀವಿ. ನೋಡ್ತಿರ್ಬೋದು ನಾವೆಲ್ಲರೂ ಯಾವ ರೀತಿ ಎಂಜಾಯ್ ಮಾಡಕತ್ತೀವಿ ಅಂತ. ಹೆವಿ ವರ್ಕೌಟ್ ಮಾಡ್ತೀವಿ ರೀ. ಸ್ಯಾಟರ್ಡೇ ಫುಲ್ ಮಾಡಿದ ಮೇಲೆ ಒಂದಿನ ರಜೆ ತೊಗೋತೀವಿ. ಸೊ ಈ ರೀತಿ ಎಲ್ಲ ನಮ್ಮದು ಯೋಗ ರೂಟೀನ ಇರ್ತೈತಿ. ಮತ್ತು ಟೈಮಿಂಗು ಅದು ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 8ರಿಂದ 9, 9ರಿಂದ 10 2 ಕ್ಲಾಸ ನಡೀತಾವೆ. ಸೊ ನಾನು ಎರಡು ಕ್ಲಾಸಿನೊಳಗೂ ನನಗೆ ಯಾವಾಗ ಅಡ್ಜಸ್ಟ್ ಆಗ್ತೈತಲ್ಲ ಆವಾಗ ನಾನು ಹೋಗ್ತೀನಿ. ಇವೆಲ್ಲ ಸುಮಾರು ರೀಲ್ಸ್ ಮಾಡೀವಿ. ಸ್ವಲ್ಪ ನಮಗೂ ಬೇಕಾಗ್ತೈತಲ್ಲ ಹೆಣ್ಮಕ್ಳ ಮೇಲೆ ಬರೀ ಕುತ್ಕೊಂಡು ಎಕ್ಸಸೈಸು ಅದು ಇದು ಮಾಡೋದಕ್ಕಿಂತ ಸ್ವಲ್ಪ ನಾವು ಮಕ್ಕಳ ಥರ ಒಂದು ನಮ್ಮ ಗ್ರೂಪ್ನೊಳಗೆ ನಾವು ಎಂಜಾಯ್ ಮಾಡ್ತೀವಿ. ಡ್ಯಾನ್ಸ್ ಆಯ್ತು, ಜುಂಬಾ ಆಯ್ತು, ಈ ರೀತಿ ಸ್ಯಾಟರ್ಡೇ ಒಂದು ಫುಲ್ ವರ್ಕೌಟ್ ಮಾಡ್ತೀವಿ ನೋಡಿರಿ. ಸುಮಾರು 1 ತಾಸನ 1 ತಾಸರಿಂದ 1.25 ತಾಸಂತೂ ಆಗ್ತೈತಿ. ಸೊ ಈ ರೀತಿ ನನ್ನ ಯೋಗ ರೂಟೀನ್ ಐತಿ. ಮತ್ತು ಇವತ್ತಿನ ಇದು ಶನಿವಾರದ್ದು ಯೋಗ ರೂಟೀನ್. ಮತ್ತು ನಾನು 2 ದಿನದ್ದು ನಾನು ಶೇರ್ ಮಾಡಿಕೊಂಡು
ಒಂದೇ ದಿನದ ವ್ಲಾಗ್ ಮಾಡಿಕೊಂಡು ಶೇರ್ ಮಾಡ್ಕೊಳಕತ್ತೀನಿ. ಅಂದರೆ ಸ್ಯಾಟರ್ಡೆ ಸ್ವಲ್ಪ ಕ್ಲಿಪ್ಸನ್ನು ತೊಗೊಂಡು ನಾನು ಒಂದು ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳಕತ್ತೀನಿ. ಸೊ ಇಷ್ಟೆಲ್ಲ ನನಗಂತೂ ಸ್ಪೆಷಲಿ ನಾನು ಯೋಗ ಕ್ಲಾಸು ನನಗೆ ಸೈಟಿಕ್ ಅದು ಪ್ರಾಬ್ಲಮ್ ಆಗಿತ್ತಲ್ಲ. ಸೊ ಭಾಳ ಅಂದ್ರೆ ಭಾಳ ನನಗೆ ಹೆಲ್ಪ್ಫುಲ್ ಆಗೈತೆ ಅಂತಲೇ ಹೇಳ್ಬೋದು. ಲೆಗ್ ಎಕ್ಸಸೈಸು ಸುಮಾರು ಎಕ್ಸಸೈಸ್ಗಳು ಮಾಡ್ತೀವಿ. ಈ ಜಿಮ್ಮಿಗೆ ಮತ್ತು ಯೋಗಕ್ಕೆ ಭಾಳ ಡಿಫ್ರೆನ್ಸ್ ಐತ್ರಿ ಖರೆ ಹೇಳ್ಬೇಕಂದ್ರೆ. ಸೊ ನಾನು ಸಜೆಸ್ಟ್ ಮಾಡೋದಂದ್ರೆ ಹೆಣ್ಮಕ್ಳಿಗೆ ಯೋಗನ ಬೆಸ್ಟು ಅಂತ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಹೆವಿ ವರ್ಕೌಟು ಮತ್ತು ಪವರ್ ಯೋಗ ಅಂತೀವಲ್ಲ, ಸೊ ಅದನ್ನ ಮಾಡ್ಕೊತ ಹೋದ್ವಿ ಅಂದರೆ ನಮ್ಗೆ ಹೆಲ್ತ್ ಫಿಟ್ ಇರ್ತೈತಿ ಅಂತಲೇ ಹೇಳ್ಬೋದು, ಮತ್ತು ನಾವು ಫಿಟ್ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ಇದು ನಂದು ಎಲ್ಲ ಶನಿವಾರದ್ದು ವರ್ಕೌಟ್ ನೋಡಿರಿ. ಸೊ ಡಿಫ್ರೆಂಟ್ ಆಗಿ ಎಕ್ಸಸೈಸೂ ನೋಡಿದ್ರಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗ್ತಾವೆ ಅಂತ ಅಂದ್ಕೊಂಡಿನಿ. ಭಾಳ ದಿನದಿಂದ ನಾನು ಅಂದ್ಕೊಂಡಿದ್ದೆ ಯೋಗ ರೂಟೀನನ್ನು ಶೇರ್ ಮಾಡ್ಕೋತೀನಿ ಅಂತ. ಒಂದು ತಾಸು ನಾವು ಶನಿವಾರಕ್ಕೊಮ್ಮೆ ಈ ರೀತಿ ಎಲ್ಲ ಎಂಜಾಯ್ ಮಾಡಿ ಬರ್ತೀವಿ ನೋಡಿರಿ. ಎಕ್ಸಸೈಸ್ ಮತ್ತು ಫನ್ ಆ್ಯಕ್ಟಿವಿಟೀಸ್ ಎರಡೂ ಆಗ್ಬೇಕು ನಮ್ಗೆ, ಆ ರೀತಿ ಒಂದು ಮಾಡ್ತೀವಿ ನಾವು. ಬಾಟಲ್ ಎಕ್ಸಸೈಸ್ ಇದ್ದಾಗ ಈ ರೀತಿ ಎಲ್ಲ ಹಿಂದಿ ಹಾಡುಗಳಿಗೆ ಮಾಡಿದ್ವಿ. ಕಾಪಿರೈಟ್ ಬರ್ತೈತಿ ಅಂತ ನಾನು ವಾಯ್ಸ್ ಕೊಡೋಕತ್ತೀನಿ. ಸೊ ಪೂರ್ತಿ ಎಲ್ಲ ವ್ಲಾಗ್ಸನ್ನು ನೋಡಿರಿ. ಮತ್ತು ಯಾಕಂದರೆ ನಮ್ಮ ಮನೆ ಎದುರಿಗೆ ಐತೆ ಅಂತ ನಾನು ಸುಮಾರು ಸತಿ ಹೇಳಿ ನಾನು ಯೋಗ ಕ್ಲಾಸಿಗೆ ಎಲ್ಲಿ ಹೋಗ್ತೀನಿ ಏನು ಅಂತ. ನಮ್ಮ ಮನೆ ಎದುರಿಗೆ ಸ್ಕೂಲ್ ಐತಿ, ನಾವು ಅಲ್ಲಿ ಹೋಗ್ತೀನಿ. ಸೊ ವಾಕೇಬಲ್ ಡಿಸ್ಟೆನ್ಸ್ ಐತಿ, ಭಾಳ ಏನು ದೂರ ಇಲ್ಲ. ಸೊ ಈ ರೀತಿ ನಮ್ಮದು ಸ್ಯಾಟರ್ಡೆ ವರ್ಕೌಟ್ ಇದು, ಸ್ಯಾಟರ್ಡೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದೆ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ. सगळ्यांनी आपापल्या जागेवर यायचं आहे, फिरून पूर्ण राऊंड. गुड स्नेहल, चलो. कल रेस्ट ही है सबको, कल सबको मेरी याद आनी चाहिए. हाँ फिर चलो, अपनी अपनी जगह पे नहीं आए अभी तक, चलो आगे आगे क्या चलो अपनी अपनी जगह पे वापस आना है. एक राउंड करना है, एक राउंड और. चलो 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 और एक राउंड. चलो स्नेहल, आरती, अमृता, प्रीति, अर्चना. कंटिन्यू. वेरी गुड सविता. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು, ಬಾಯ್.